ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಇವಾಗ ಮಗಳ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಗಾಡಿ ಸೌಂಡ್ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೇಳೆ ಎಲ್ಲ ಇಲ್ಲಿ ಬೇಯಿಸಿ ಇಟ್ಟಿದ್ದೀನಿ, ಬೆಲ್ಲ ಹಾಕಿದ್ದೀನಿ, ಮತ್ತು ಇಲ್ಲಿ ಪಾಕ ಥರ ಮಾಡಿಬಿಟ್ಟು ಹೂರಣ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಗಳಿಗೆ ಇದು ಮ್ಯಾಗಿ, ಅವಳಿಗೆ ಸೊಪ್ಸಾರು ಬೇಡವಂತೆ, ಸೊಪ್ಸಾರು ಮಾಡಿದ್ದೀನಿ. ಸೊಪ್ಸಾರು ಬೇಡವಂತೆ, ರಸಮ್ ಬೇಡವಂತೆ, ರಸಮೂ ಇದೆ, ಎರಡೂ ತಿಂತಾ ಇಲ್ಲ. ಅದಕ್ಕೋಸ್ಕರ ಮ್ಯಾಗಿ ಬೇಕು ಅಂದರು, ಒಂದಿತ್ತು, ಅದನ್ನು ಇವಾಗ ಮಾಡಿಕೊಡ್ತಾ ಇದ್ದೀನಿ. ಸೊ ಓಕೆ, ಬನ್ನಿ. ಈವ್ನಿಂಗ್ ಮೇಲೆ ಎಷ್ಟು ಕರೆಕ್ಟಾಗಿ 4 ಗಂಟೆ ಅಪ್ಪ ಟೈಮು ಇಲ್ಲಿ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಅಲ್ಲ, ಈ ಒಂದು ಸಂಜೆ ಯಾವ ರೀತಿ ಹೋಗುತ್ತೆ ಏನು ಅನ್ನೋದನ್ನು ನೋಡೋಣ. ಯೋಗಿತಾಗೆ ಬರ್ಡೇ ಇವತ್ತು ಅಲ್ವಾ, ಸೊ ಅದಕ್ಕೋಸ್ಕರ ಕೇಕು ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳಿಗೆ ಇವಾಗ ಎಷ್ಟು ಗೊತ್ತಪ್ಪ, 12 ತುಂಬಿ 13 ವರ್ಷಕ್ಕೆ ಬೀಳ್ತಾ ಇದೆ. ಹ್ಯಾಪಿ ಬರ್ಡೇ ಅಂತ ಎಷ್ಟು ಸತಿ ಮಮ್ಮಿ ಹೇಳೋದು ಅಂತ ಹೇಳ್ತಾ ಇದ್ದಾಳೆ. ಖುಷಿ ನನಗೆ. ಓ ಓಕೆ, ಸೊ ಬನ್ನಿ. ಒಬ್ಬಟ್ಟು ಯಾವ ರೀತಿ ಮಾಡ್ತೀನಿ ಏನು ಅನ್ನೋದನ್ನು ನಾನೇನು ರೆಸಿಪಿ ತೋರಿಸೋದಿಲ್ಲ, ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ನಾನು ಒಬ್ಬಟ್ಟು ಮಾಡೋದ್ರಲ್ಲಿ. ಸೊ ಹಾಗೆ ಈಗ ನನಗೆ ಹೆಂಗೆ ಬರುತ್ತೋ ಹಾಗೆ ಮಾಡೋವಂಥದ್ದು. ಸೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಚೂರು ಹಾಕ್ಕೊಳ್ತೀನಿ ಅಷ್ಟೇ. ಜಾಸ್ತಿ ನೀರು ಹಾಕಿದ್ರೆ ಅದು ನೀರು ಬಿಟ್ಕೊಬಿಡುತ್ತೆ, ಆಮೇಲೆ ಆ ಒಂದು ಹೂರಣ ನೀರು ಥರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಬ್ಬಟ್ಟು ಮಾಡಬೇಕಂತ ಪ್ಲ್ಯಾನೇ ಇರಲಿಲ್ಲ ನನಗೆ. ಯಾಕೋ ಈವ್ನಿಂಗಲ್ಲಿ ಸರಿ ಮಾಡೋಣ, ಯಾಕೋ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಎಕ್ಸ್ಪೆಷಲಿ ಅದು ನನಗೋಸ್ಕರ, ನನಗೆ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು. ಏನೂ ಇಲ್ಲ, ಸಿಂಪಲ್ಲಾಗಿ ಒಬ್ಬಟ್ಟು ಮತ್ತು ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ವಡೆ, ಆಮೇಲೆ ಅನ್ನ, ತೊಗರಿಬೇಳೆ ರಸಮು ಮತ್ತು ಒಂದು ಹಪ್ಪಳ. ಇಷ್ಟು ಹಬ್ಬದ ಊಟ ಇವತ್ತು ನಮಗೆ. ಏನು ಊಟ ಅಮ್ಮ? ಹಬ್ಬದ ಊಟ. ಹೆಂಗಿತ್ತಮ್ಮ ಇವತ್ತು ಸ್ಕೂಲು? ಸೂಪರಾ. ನನ್ನ ಮಗಳು ಸ್ಕೂಲ್ಗೆ ಹೋಗಾಗೆ ಮುಂಚೆ ಅಂದರೆ ಬೆಳಗ್ಗೆ ಫೇಸ್ ಒಂಥರ ಇರುತ್ತೆ, ಅಂದ್ಕೊಂಡಿರ್ತಾಳೆ. ಅಲ್ಲಿಂದ ಬಂದಮೇಲೆ ಫುಲ್ ಅರಳ್ಕೊಂಬಿಟ್ಟಿರುತ್ತೆ, ಹೂವು ಅರಳ್ದಂಗೆ ಫೇಸು ಅಲ್ಲಮ್ಮ. ಅಯ್ಯೋ ಯಪ್ಪ. ಸರಿ, ಇನ್ನು ಈವ್ನಿಂಗು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ಆಗೋಷ್ಟು ತರಿಸಿದ್ವಿ ಅಷ್ಟೇ ಅಪ್ಪ, ಜಾಸ್ತಿ ಏನೂ ಇಲ್ಲ. ಯಾರೂ ತಿನ್ನೋದು ಇಲ್ಲ, ಇನ್ನೊಂದು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ ನಾವು ಬನ್ನಿ ಅಂತ ಹೇಳಿ. ಜಸ್ಟ್ ಮನೆಯವ್ರಿಗೆ ಮಾತ್ರ ಅಷ್ಟೇ ಒಂದು ಅರ್ಧ kg ಆಗೋಷ್ಟು ತಂದು ಮಾಡ್ತಾ ಇರೋವಂಥದ್ದು. ಏನು ಗೊತ್ತಾ, ನನ್ನ ಹಸ್ಬೆಂಡ್ಗೆ ಇವೆಲ್ಲ ಇಷ್ಟನೇ ಆಗೋದಿಲ್ಲ. ಯಾವಾಗಲೂ ಅವ್ರು ಹೇಳೋದೊಂದೇ, ಬರ್ಡೇ ಎಲ್ಲ ಜಾಸ್ತಿ ಸೆಲೆಬ್ರೇಷನ್ ಮಾಡೋದೆಲ್ಲ ಏನು ಬೇಡ, ದೊಡ್ಡವರಾದಮೇಲೆ ಅದನ್ನೇ ಅವರು ಒಂದು ಹಬ್ಬದ ಥರ ಇದು ಮಾಡ್ಕೊತಾರೆ, ಬೇಡ ಅಂತ ಇದು ಮಾಡೋದು. ಇನ್ನೇನು ಮಾಡೋದು, ಈ ಟೈಮಲ್ಲಿ ಮಕ್ಳಿಗೆ ಬರ್ತಡೇ ಮಾಡಿ ಅಂದರೆ ಕೇಕ್ ಕಟ್ ಮಾಡಿದಿರ ಇನ್ನು ಯಾವಾಗ ಕಟ್ ಮಾಡೋದು ಅಂತ ನಾನು ವಾದಿಸೋದು. ಬೇಡ, ಅದೇ ಒಂದು ದೊಡ್ಡ ಹಬ್ಬದ ಥರ ಇದು ಮಾಡ್ತಾರೆ ಅವರು, ಬೇಡ ಅಂತ ಅವ್ರು ಹೇಳೋದು. ಸೊ ಹೋಗಲಿ, ಯಾವಾಗ ವರ್ಷಕ್ಕೊಂದು ಸತಿ ತಾನೇ ಮಾಡ್ತೀವಿ ಅಂತ ಹೇಳಿ ನಾನು ಹಠ ಮಾಡೋದು. ಸೊ ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿಸ್ತಾ ಇರೋವಂಥದ್ದು. ಇನ್ನು ಏನು ಅಡುಗೆ ಬಂದು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಪ್ಪ. ಇದು ಬಂದು ಏನೋ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ, ಮತ್ತು ಬೇಳೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರುಬ್ಬಿ ಇಟ್ಟಿದ್ದೀನಿ. ಮತ್ತು ಈ ನಮ್ಮ ಕಡೆ ಎಲ್ಲ ಈ ಒಬ್ಬಟ್ಟಿಗೆ ಪಾನಕ ಥರ ಮಾಡ್ತಾರೆ, ಹಾಲು ಹಾಕ್ಬಿಟ್ಟು ಅದನ್ನು ಮಾಡಿದ್ದೀನಿ. ಮತ್ತು ತೊಗರಿಬೇಳೆ ರಸಮ್ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ತೊಗರಿಬೇಳೆ ರಸಮ್ಮು, ಹೂರಣ, ಮತ್ತು ಅನ್ನ, ಹಪ್ಪಳ, ಇಷ್ಟು. ಏನೋ ಕಿಚನ್ ಎಲ್ಲ ಫುಲ್ ಮೆಸ್ಸಿ. ಇನ್ನೇನು ಆ ಥರ ಅಡುಗೆಗಳು ಮಾಡಿದ್ದೀವಿ ಅಂದರೆ ಕಿಚನ್ ಮೆಸ್ಸಿ ಆಗಿದ್ರೆ ಇನ್ನೇನಾಗುತ್ತೆ, ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಏನೋ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದಪ್ಪ. ಈ ಶೋಕೇಶಲ್ಲಿ ಒಂದು 2 ಪಾಟ್ ಇತ್ತು ಪ್ಲಾಸ್ಟಿಕ್ಕು, ಅದನ್ನು ತಂದು ಅಲ್ಲಿಟ್ಟು ಒಂದು ಕೆಳಗಡೆ ಒಂದು ಬೇರೆ ಬಟ್ಟೆ ಹಾಕಿ ಅದ್ರ ಮೇಲೆ ಇಟ್ಟು ಒಂದು ಸಿಂಪಲಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. Happy birthday.
ಇನ್ನು ಈ ಥರ ಆಯಿತು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ನು. ಬೆಳಗ್ಗೆಯಿಂದ ಎಕ್ಸೈಟ್ ಆಗಿದ್ಲು, ಮಮ್ಮಿ ಕೇಕ್ ಯಾವಾಗ ತೊಗೊಂಬರ್ತೀರಾ, ಯಾವಾಗ ಕಟ್ ಮಾಡಿಸ್ತೀರಾ, ಮಮ್ಮಿ ಕೇಕ್ ತರ್ತೀರಾ ಇಲ್ವಾ, ಇದೇ ಕೇಳ್ತಾ ಇದ್ಲು ಯೋಗಿತಾ. ಫೈನಲಿ ತೊಗೊಂಬಂದು ಕಟ್ ಮಾಡಿಸಿದ್ದಾಯಿತು. ಅವ್ರಿಗೂ ಏನೋ ಒಂಥರ ಖುಷಿ ಅಲ್ವಾ. ನಮಗಂತೂ ಈ ಥರ ಎಲ್ಲ ಮಾಡಲಿಲ್ಲಪ್ಪ, ಯಾವಾಗೋ ಒಂದು ಸತಿ ಮಾಡಿದ್ದು ನೆನಪು ನನಗೆ. ಮತ್ತು ಈ ಥರ ಎಲ್ಲ ಕೇಕ್ ಎಲ್ಲ ತೊಗೊಂಬಂದು ಕಟ್ ಮಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಒಂದು 2 ಸತಿ ನಾನು ಕಟ್ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿ ಕೇಕು, ಅದು ನನಗೆ ನೆನಪಿರೋ ಹಾಗೆ. ಹಾಗೆ ಇನ್ನು ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಡುಗೆಗಳೆಲ್ಲ ಮುಗ್ದಿತ್ತು, ಒಬ್ಬಟ್ಟೊಂದು ಬಾಕಿ ಇತ್ತು ಮಾಡೋದು, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ನಾನು ತಿಂದೆ ಅಪ್ಪ, ಒಂದು ಒಬ್ಬಟ್ಟು ಮತ್ತು ಅನ್ನ ಮತ್ತು ರಸಮ್ಮು ಇವೆಲ್ಲ ತಿಂದೆ. ವಡೆ ಹಪ್ಪಳ ನನಗೂ ಒಂಥರ ಹಬ್ಬದ ಊಟನೇ ಇವತ್ತು. ತಿಂದೆ ಭರ್ಜರಿಯಾಗಿ. ಇನ್ನು ಅವತ್ತು ನಾನು ತೋರಿಸಿದ್ನಲ್ವ GRTಗೆ ಹೋಗಿದ್ದೆ, ಏನು ತೊಗೊಂಬಂದೆ ಏನು, ಮತ್ತು ನಾನು ಏನೂ ಅಪ್ಡೇಟ್ ಮಾಡಲಿಲ್ಲ. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಈ ರೀತಿ ಪುಟ್ಟದಾಗಿ 2 ಜೊತೆ ಓಲೆ ತಗೊಂಬಂದಿದ್ದೀವಿ. ಮಕ್ಕಳು ಮತ್ತು ನಾವು ಕೂಡಿಟ್ಟಿರೋ ಅಮೌಂಟಲ್ಲಿ ಈ ಥರ ಒಂದು 2 ಜೊತೆ ಓಲೆನ ತೊಗೊಂಬಂದಿದ್ದೀವಿ. ಆ್ಯಕ್ಚುಲಿ ನಾನು ಒಂದೇ ಜೊತೆ ಒಂದು 4 ಗ್ರಾಮಲ್ಲಿ ಆಗೋವಷ್ಟು ತೊಗೊಂಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಬಟ್ ಒಬ್ರಿಗೆ ತೊಗೊಂಡ್ರೆ ಒಬ್ರಿಗೂ ಕೋಪ ಅಲ್ವಾ, ಅದಕ್ಕೋಸ್ಕರ ಇಬ್ರಿಗೂ ತೊಗೊಳ್ಳೋಣ ಅಂತ ಹೇಳಿ ಪುಟ್ಟದಾಗಿ ತಗೊಂಡಿದ್ದೀವಿ. ಇದು ಬಂದು ಈ ಜುಮ್ಕ ಬಂದು ನಿದೀಕ್ಷೆಗೆ. ಆ್ಯಕ್ಚುಲಿ ಯೋಗಿತಾಗೆ ಇದೆ ಒಲೆ ಮತ್ತು ಜುಮ್ಕಿ, ಅವಳು ಸ್ವಲ್ಪ ದೊಡ್ಡದಾಗೆ ಇದ್ದಾವೆ. ನಿದೀಕ್ಷೆಗೆ ಇರಲಿಲ್ಲ, ಅದಕ್ಕೋಸ್ಕರ ನಿದೀಕ್ಷೆಗೆ ಒಂದು ದೊಡ್ಡದಾಗೆ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದು. ನನ್ನ ಹಸ್ಬೆಂಡ್ ಬೇಡ, ಇಬ್ಬರು ಇನ್ನು ಜಗಳ ಮಾಡ್ತಾರೆ, ಅಳ್ತಾರೆ, ನನಗೆ ತೊಗೊಂಬಂದಿಲ್ಲ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಅವರು ಸರಿ ನಿದೀಕ್ಷೆಗೆ ಸ್ವಲ್ಪ ಸುಮಾರಾಗಿ, ಇದು ಬಂದು 2.5 ಗ್ರಾಮ್ ಆಗೋಷ್ಟು ಇದೆಯಪ್ಪ, 2.5 ಗ್ರಾಮ್ ಆಗುವಷ್ಟು ಇದೆ. ನಾವು ತೊಗೊಳೋವಾಗ 9,100 ರೂಪಾಯಿ ಇತ್ತು ಗ್ರಾಮು. ಅದಕ್ಕೆ ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ ಒಂದು ಅಷ್ಟು ಹಾಕಿದ್ರು ಅಮೌಂಟು. ಇದು ಒಂದು 19,000 ಆಯಿತು. ಜಸ್ಟ್ ಅದು ಆ ಓಲೆ ಬಂದು 19,000 ಚಿಲ್ಲರೆ ಆಯಿತು. ಅದಕ್ಕೆ ವೇಸ್ಟೇಜು ಕೂಲಿ ಎಲ್ಲ ಹಾಕಿ 21 ಹಾಕಿದ್ರಪ್ಪ, ಎಲ್ಲ 21.5 ಏನೋ ಹಾಕಿದ್ರು. ನಾವು ಅದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿ ಒಂದು 20,000 ಚಿಲ್ಲರೆ ಕೊಟ್ವಿ. ಅನಂತರ ಬಂದು ಇದು ಬಂದು ಯೋಗಿತಾಗೆ ಡೈಲಿ ವೇರ್ಗೆ ತೊಗೊಂಡಿರೋವಂಥದ್ದು, ಡೈಲಿ ಯೂಸ್ಗೆ ತೊಗೊಂಡಿರೋವಂಥದ್ದು. ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಮಾವಿನಕಾಯಿ ಡಿಸೈನಲ್ಲಿ, ಅದಕ್ಕೆ ಪಿಂಕ್ ಕಲರ್ ಕೆಳಗಡೆ ಒಂದು ಸ್ಟೋನ್ ಥರ ಬಂದಿದೆ, ನೋಡ್ತಿರ್ಬೋದು, ಚೆನ್ನಾಗಿದೆ ಇದು. ಇದು ಒಂದು 1 ಗ್ರಾಮು 400 ಮಿಲಿನೇನೋ ಇದೆಯಪ್ಪ. ಇದು ಅಷ್ಟೇ, ಇದು ಒಂದು 13,000 ಚಿಲ್ಲರೆ ಆಯಿತು. ಅದಕ್ಕೆ ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ 16 ಚಿಲ್ಲರೆನೇನೋ ಆಯಿತಪ್ಪ. ಎಲ್ಲ ಟೋಟಲ್ ಒಂದು 40,000ಕ್ಕೆ ಬಿತ್ತು ನಮಗೆ. ನಾವು ಮತ್ತೆ ಎಕ್ಸ್ಟ್ರಾ ಕೂಡಿಟ್ಟಿರೋ ಅಮೌಂಟು ಮತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಹಾಕಿದ್ದು 1,500 ಎಕ್ಸ್ಟ್ರಾ ಹಾಕಿದ್ವಿ, ಅಷ್ಟಾಯಿತು ಟೋಟಲ್. ಯಾವ ಥರ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳು ಕೂಡಿಟ್ಟಿರೋ ಅಮೌಂಟು ಮತ್ತು ನಾವು ಕೂಡಿಟ್ಟಿರೋ ಅಮೌಂಟಲ್ಲಿ ತೊಗೊಂಬಂದಿರೋ ಅಂಥದ್ದು ಏನೂ ವೇಸ್ಟ್ ಮಾಡಲಿಲ್ಲ, ಇದನ್ನು ತೊಗೊಂಬಂದ್ವಿ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ಭೇಟಿ ಆಗ್ತೀನಿ. ಬಾಯ್.